ಅಂತ ಅದೊಂದು ಕೆಲಸ ಇಟ್ಟೇನೆ ಅಷ್ಟರ ಭಾಳ ಮನೆಗೆ ಹೋಗಿ ಮಾಡೋದು. ಹೌದೌದು ದಿನ ಅಡ್ಗೆ ಅವರೇ ಮಾಡ್ತಾರೆ ಬೆಳಿಗ್ಗೆ. ಅಯ್ಯೋ ನನ್ನ ರೊಟ್ಟಿ ಹೊತ್ತದ. ಜನಿಸುವ ಪ್ರೀತಿಯೇ ಶಾಶ್ವತ. ವೆಲ್ಕಮ್ ಟು ಅಗಸ್ತ್ಯಾಸ್ ವ್ಲಾಗ್. ಇನ್ನವರೆಗೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ ಮತ್ತು ಸಪೋರ್ಟ್ ಮಾಡಿರಿ. ಚಳಿಗಾಲ ಇರೋದ್ರಿಂದ ಇನ್ನೂ 6 ಗಂಟೆ ಅವಾಗ ಹೊತ್ತು ಮುಳುಗದ ಕತ್ಲಾಗೈತಿ. ಸೊ ನಾ ಈಗ ಬೆಲ್ಲದ ಚಹಾ ಮಾಡ್ಕೋಬೇಕಂತ ಅಂದ್ಕೊಂಡೇನಿ. ಆ್ಯಕ್ಚುಲಿ ಆಲ್ಮೋಸ್ಟ್ 1 ಮಂತ್ ಹೋಯಿತು. ನಮ್ಮ ಮಮ್ಮಿ ಲಾಸ್ಟ್ ಮಂತ್ ಬಂದಿದ್ರಲ್ಲ, ಅವ್ರು ಹೇಳ್ಕೊಟ್ಟಿದ್ರು. ಅವಾಗಿಂದ ನಾವು ಬೆಲ್ಲದ ಚಾನ ಕುಡಿಯಾಕತ್ತೇವಿ. ಸಕ್ರೆ ಅವಾಯ್ಡ್ ಮಾಡ್ಬೇಕನ್ನೋ ರೀಸನ್ಗೆ ಈ ಒಂದು ಬೆಲ್ಲದ ಚಾನ ನಾವು ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡೀನಿ. ಯಾಕಂದ್ರೆ ನಂಗೆ ಟೀ ಅಂದ್ರೆ ಭಾಳ ಇಷ್ಟ. ಸೊ ಟೀ ಅವಾಯ್ಡ್ ಮಾಡೋಕ್ಕಾಗತ್ತಿರಲಿಲ್ಲ. ಅಟ್ಲೀಸ್ಟ್ ಸಕ್ರೆ ಅವಾಯ್ಡ್ ಮಾಡೋ ಸಲುವಾಗಿ ಬೆಲ್ಲದ ಒಂದು ಚಾನ ದಿನ ಒಂದು ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟೆ. ಆಲ್ಮೋಸ್ಟ್ 1 ಮಂತ್ ಆಯಿತು. ಸೊ ಹೀಗಾಗಿ ಇಲ್ಲೇ ಹಾಲು ಮೇಲಿನ ಕೆನೆ ತೆಗೆದು ಕಾಸ ಹಾಲನ್ನು ಬಿಸಿ ಮಾಡಕ್ಕೆ ಇಟ್ಟೇನಿ. ಈ ಕಡೆ ಚಾನು ಕುದಿಯತೈತಿ. ಸೊ ಇದೆರಡು ಬಿಸಿ ಆಗೋವರೆಗೂ ನನಗಿಲ್ಲಿ ಪ್ರೊಮೋಗ್ರಾನೇಟ್ ಸ್ವಲ್ಪ ಬಿಡಿಸ್ಕೊಳ್ಳೋದೈತಿ. ಸ್ವಲ್ಪ ಬಿಡಿಸ್ಕೊಂಡೇನಿ, ಇನ್ನೊಂದು ಸ್ವಲ್ಪ ಅದ. ನಾನು ಇವತ್ತೊಂದು ಮಸ್ತಂದು ಹೆಲ್ದಿ ಒಂದು ಡೆಸರ್ಟ್ ಟ್ರೈ ಮಾಡತ್ತೀನಿ. ಟ್ರೈ ಅಲ್ಲ, ಆ್ಯಕ್ಚುಲಿ ಲಾಸ್ಟ್ ಟೈಮ್ ನಾ ಮಾಡಿದ್ದೆ, ನಂಗೆ ಅದು ಭಾಳ ರುಚಿ ಹತ್ತಿತ್ತು. ಹೀಗಾಗಿ ಈ ಒಂದು ಡೆಸರ್ಟ್ ರೆಸಿಪಿನೂ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಈ ಬೆಲ್ಲದ ಚಹಾ ಏನೈತಲ್ಲ, ಇದು ನನಗೆ ಹೊಸದಲ್ಲ. ಯಾಕಂದ್ರೆ ನಮ್ಮ ದೊಡ್ಡಪ್ಪನದು ನಾವು ಯಾವಾಗ ಸ್ಕೂಲ್ ಟೈಮ್ ಒಳಗೆ ಸಮ್ಮರ್ ಹಾಲಿಡೇಸ್ ಬರ್ತಿತ್ತಲ್ಲ, ಅವಾಗ ನಾವು ಊರಿಗೆ ಹೋಗ್ತಿದ್ವಿ. ಅವಾಗ ನಮ್ಮ ದೊಡ್ಡಪ್ಪ ಮಾಡಿಕೊಡ್ತಿದ್ರು. ಹಿಂಗಾಗಿ ಬೆಲ್ಲದ ಚಹಾ ಜೊತೆ ಭಾಳಷ್ಟು ಮೆಮೊರೀಸ್ ಅಂತೂ ಅದಾವು. ಬಟ್ ಆರ್ಯ ಅವರು ಜಾಸ್ತಿ ಟೈಮ್ ಬೆಂಗಳೂರೊಳಗೆ ಕಳೆದಾರ ಅಂದ ತಕ್ಷಣ ಅವರಿಗೆ ಒಂದಷ್ಟು ವಿಷಯಗಳು ಭಾಳ ಹೊಸದ ಅನ್ನಿಸ್ತವು. ಆ್ಯಂಡ್ ಒಂದು ಅಬ್ಸರ್ವ್ ಮಾಡಿರಿ ನೀವು, ಯಾವಾಗ ಮನುಷ್ಯ ಇತ್ತೀಚೆಗೆ ಏನೇನು ಹೊಸದ ಕಂಡು ಹಿಡಿಲಿಕ್ಕತ್ತಲ್ಲ, ಅವೆಲ್ಲ ಜಾಸ್ತಿ ಅನ್ಹೆಲ್ದಿನ ಆಗತ್ತವು. ಮೊದಲು ಸ್ವಲ್ಪ ವರ್ಷದ ಹಿಂದೆ ಸಕ್ರೆ ಅನ್ನೋದನ್ನು ಇರಲಿಲ್ಲ. ಅವಾಗೆಲ್ಲರೂ ಬೆಲ್ಲದ ಚಹಾ ಮಾಡ್ತಿದ್ರು, ಬೆಲ್ಲದ ಚಹಾನ ಕುಡಿತಿದ್ರು. ಇವಾಗ ಸಕ್ರೆ ಕಂಡು ಹಿಡಿದ್ರು ಜಾಸ್ತಿ ಬಳಕೆ ಸ್ಟಾರ್ಟ್ ಆಯಿತು. ಬಟ್ ಯಾವ ಹಾಸ್ಪಿಟಲ್ಗೆ ಹೋದರೂ ನಿಮ್ಗೆ ಡಾಕ್ಟರ್ ಮೊದಲೇ ಹೇಳೋದನ್ನು ವೆಯ್ಟ್ ಲಾಸ್ ಆಗಿರ್ಬೋದು, ಲಿವರ್ ಹೆಲ್ತ್ ಆಗಿರ್ಬೋದು, ಹಾರ್ಟ್ ಹೆಲ್ತ್ ಆಗಿರ್ಬೋದು, ಪ್ರತಿಯೊಂದಕ್ಕೂ ಚಹಾ ಸಕ್ರೆ ಬಿಡ್ರಿ ಅಂತ ಹೇಳತ್ತಾರ. ಸೊ ಇವಾಗಿಂದ ಇನ್ನೂ ಟೈಮ್ ಇದ್ದಾಗನ ಸ್ಟಾರ್ಟ್ ಮಾಡೋದು ಬೆಟ್ರ್ ಅಂತ ಅನ್ಕೋತೀನಿ. ಆ್ಯಕ್ಚುಲಿ ಭಾಳ ದಿನ ಆಗಿತ್ತು ಏನಾರ ಡೆಸರ್ಟ್ ತಿನ್ಬೇಕಂತ ಫೀಲ್ ಆಗಕತ್ತಿತ್ತು. ಹೀಗಾಗಿ ಇದನ್ನು ಮಾಡ್ಕೋಬೇಕಂತೇಳಿ ಪ್ಲ್ಯಾನ್ ಮಾಡಿದೆ. ಆ್ಯಂಡ್ ಹೆಲ್ದಿನೂ ಇರಬೇಕು ಆ್ಯಂಡ್ ಜಾಸ್ತಿ ವೇಟನ್ನು ಗೇನ್ ಆಗಬಾರ್ದನಂತಲೇ ಈ ಥರ ಇದು ಒಂದು ರೆಸಿಪಿ ಟ್ರೈ ಮಾಡತ್ತೀನಿ. ಸೊ ಹಾರಿಯವ್ರಿಗೂ ರುಚಿ ಹತ್ತಿತ್ತನಂತಲೇ ಇವತ್ತು ಮಾಡಂದ್ರು. ಆ್ಯಂಡ್ ಎಲ್ಲ ಇತ್ತು, ಮೊಸರು ಇತ್ತು, ದಾಳಿಂಬೆ ಇತ್ತು ಅಂದ ತಕ್ಷಣ ಮಾಡ್ಕೊಳ್ಳೋಣಂತ ಪ್ಲ್ಯಾನ್ ಮಾಡಿದೆ. ಇದಕ್ಕೆ ಏನೇನು ಬೇಕಂದ್ರೆ ದಾಳಿಂಬೆ ಆ್ಯಂಡ್ ಡ್ರೈ ಫ್ರೂಟ್ಸ್ ಇದಾವಲ್ಲ, ಅದನ್ನೆಲ್ಲ ಜಜ್ಜಿ ಇಟ್ಕೊಂಡೇನಿ, ರುಬ್ಕೊಂಡಿಲ್ಲ. ಬಾಯೊಳಗೆ ಸಿಕ್ಕರೆ ಒಂಥರ ಟೇಸ್ಟಿ ಬರ್ತಿದ್ದಾನಂತಲೇ ದ್ರಾಕ್ಷಿ, ಬಾದಾಮ, ಗೋಡಂಬಿ ಇದನ್ನ ಇದು ಮಾಡ್ಕೊಂಡೇನಿ. ಆ್ಯಂಡ್ ಇದು ಮೊಸರು. ಆ್ಯಸ್ ಐ ಸೆಡ್, ಸಕ್ರೆ ಸ್ವಲ್ಪ ಕಡಿಮೆ ಬಳಸ್ಲಿಕ್ಕತ್ತೇವೆ ಈಗ. ಹೀಗಾಗಿ ಬೆಲ್ಲ ಬೆಲ್ಲ ಇದಕ್ಕಿಂತ ಕಡಿಮೆನೂ ತೊಗೋಬೋದು, ಯಾಕಂದ್ರೆ ಜೇನುತುಪ್ಪ ಬಳಸ್ಕೊಳ್ಳಿಕ್ಕತ್ತೇನೆ. ಆ್ಯಂಡ್ ಜೊತೆಗೆ ಪುಟಾಣಿ. ಇದನ್ನ ಯಾಕೆ ಬಳಸ್ಲಿಕ್ಕತ್ತೇನೆ ಅಂದ್ರೆ, ನಾನು ಯಾವುದೇ ರೀತಿ ಒಂದಷ್ಟು ಡೆಸರ್ಟ್ಗಳು ಮಾಡ್ತಿರ್ತೇನಲ್ಲ, ಅದು ಹಾಲೊಳಗೆ ಮಾಡಲಿ ಏನೋ ಮಾಡಿದ್ರು ಜಾಸ್ತಿ ಕಸ್ಟರ್ಡ್ನ ಯೂಸ್ ಮಾಡೋಂಗಿಲ್ಲ. ಸೊ ಹೀಗಾಗಿ ಈ ಪುಟಾಣಿ ಪೌಡ್ರ್ ಏನೈತಲ್ಲ, ಇದೊಂದು ರುಚಿನೂ ಕೊಡ್ತದೆ, ಕಸ್ಟರ್ಡ್ ಪೌಡ್ರದೊಂದು ಕೆಲಸನೂ ಮಾಡ್ತದೆ. ಒಂದು ಥಿಕ್ ಕನ್ಸಿಸ್ಟೆನ್ಸಿನೂ ಕೊಡ್ತೈತಿ, ಟೇಸ್ಟ್ನೂ ಆ್ಯಡ್ ಮಾಡ್ತೈತಿ, ಆ್ಯಂಡ್ ಹೆಲ್ದಿನೂ ವೆಯ್ಟ್ ಲಾಸಿಗೆ ಇದು ಹೆಲ್ಪು ಆಗ್ತದೆ. ಸೊ ಹೀಗಾಗಿ ಒಂದು ಟೇಸ್ಟಿ ಆದಂಥ ಒಂದು ಡೆಸರ್ಟ್ನ ಮಾಡತ್ತೀನಿ. ಸೊ ಇದಕ್ಕೆ ಫಸ್ಟ್ ಏನು ಮಾಡ್ಕೋಬೇಕಂದ್ರೆ, ಈ ಪುಟಾಣಿ ಏನೈತಲ್ಲ ಇದನ್ನ ಸ್ವಲ್ಪ ರುಬ್ಕೋಬೇಕಾಗ್ತದೆ. ಈ ಸ್ವೀಟ ಡೆಸರ್ಟ್ಸ್ ಐಟಮ್ಸ್ ಏನಿರ್ತಾವಲ್ಲ, ನಂಗೆ ಆ್ಯಕ್ಚುಲಿ ಭಾಳ ಇಷ್ಟ ಆಗ್ತಾವೆ. ಆ್ಯಂಡ್ ನಮ್ಮ ಉತ್ತರ ಕರ್ನಾಟಕದಾಗ ಅಷ್ಟೇ ಈ ಥರ ಒಂದು ರೆಸಿಪಿ ಭಾಳ ತಿಂತೇವೆ ನಾವು. ಅವ್ರು ಜಾಸ್ತಿ ತಿನ್ನಂಗಿಲ್ಲ ಅನ್ನಂದ್ಲೇ ಈ ಥರ ಏನಾರ ಟ್ರೈ ಮಾಡ್ಬೇಕಾಗ್ತದೆ ನಾನು. ಅವ್ರಿಗೂ ಇಷ್ಟ ಆಗೋ ಥರ. ಅವ್ರು ಬರೀ ಹೆಲ್ದಿ ಅಂತಾರೆ ಅಂದ ತಕ್ಷಣ ಸೊ ಹೆಲ್ದಿನ ಟ್ರೈ ಮಾಡೋದು. ಈ ಕಡೆ ಟೇಸ್ಟು ಇರಬೇಕು, ಈ ಕಡೆ ಹೆಲ್ದಿನೂ ಇರಬೇಕು, ಆ ಥರ. ಸೊ ಇಲ್ಲೇ ಇಬ್ರಿಗೂ ಚಿಕ್ಕ ಬೌಲ್ ಒಳಗೆ ಆಗೋಷ್ಟು ಅಷ್ಟನ್ನು ಮಾಡ್ಲಿಕ್ಕತ್ತೀನಿ, ಜಾಸ್ತಿ ಲಿಕ್ಕತ್ತಿಲ್ಲ. ಆ್ಯಂಡ್ ದೆನ್ ಇದಕ್ಕೆ ನಾನು ಆ್ಯಡ್ ಮಾಡ್ಲಿಕ್ಕತ್ತೀನಿ ದಾಳಿಂಬೆ. ಸೊ ಸ್ವೀಟ್ ಊಟ ಆದಮೇಲೆ ತಿಂದ್ರೂ ಚಂದ ಇರ್ತದೆ. ಇದನ್ನ ಆ್ಯಕ್ಚುಲಿ ಫ್ರಿಜ್ ಒಳಗೆ ಇಡ್ಬೋದು. ಈ ಆಲ್ರೆಡಿ ಭಾಳನ ಥಂಡಿ ಐತಿ.
ಈ ಥಂಡಿ ಒಳಗೆ ಮತ್ತು ಫ್ರಿಜ್ ಒಳಗೆ ಇಟ್ಟು ಅಂತಂದ್ರೆ ಭಾಳ ಮತ್ತು ಪ್ರಾಬ್ಲಮ್ ಆಗ್ತದೆ. ಸರ್ದಿ ಆಯ್ತು, ಕೆಮ್ಮು ಅಂತ ಹೇಳಿ ಕಾಸ. ಸೊ ಟ್ರಸ್ಟ್ ಮಾಡಿರಿ, ಇದರ ಟೇಸ್ಟ್ ಏನಿಲ್ಲ ಮಸ್ತ್ ಯಮ್ಮಿ ಇರ್ತದೆ. ಇದಕ್ಕೆ ನಿಮಗೆ ಬ್ಯಾಡ್ ಆತಂದ್ರೆ ಅದು ಪುಟಾಣಿ ಪೌಡ್ರ್ ನೀವು ಸ್ಕಿಪ್ಪನ್ನು ಮಾಡ್ಬೋದು. ಹಂಗೆ ಹೆಂಗೂ ಮೊಸರಂತರೂ ಒಂದು ಸ್ವಲ್ಪ ಥಿಕ್ಕಂತರೂ ಇರ್ತೈತಿ. ಇನ್ನು ಹಾಲೊಳಗೆ ಮಾಡೋದಾದ್ರೆ ಸ್ವಲ್ಪ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡೋಕೆ ಏನಾರು ಸ್ವಲ್ಪ ಕಸ್ಟರ್ಡ್ ಪೌಡ್ರು ಪುಟಾಣಿ ಪೌಡ್ರ್ ಹಾಕ್ಬೋದು. ಬಟ್ ಸೊ ನನ್ನಂತರೂ ಒಂದು ಮಸ್ತ್ ಡೆಸರ್ಟ್ ರೆಡಿ ಆಯಿತು. ಯೂಶ್ವಲಿ ನನ್ನ ಅಡುಗೆ ನಾನು ಯಾವಾಗ ಒಂದ್ಸಲ ಟೀ ಕುಡಿತೀನಲ್ಲ, ಅದಾದ ತಕ್ಷಣ ಅಡುಗೆ ಮಾಡಲಿಕ್ಕೇ ಸ್ಟಾರ್ಟ್ ಮಾಡ್ತೀನಿ. ಯಾಕಂದ್ರೆ ಆರ್ಯಾರು 7:30 ಅಂದ್ರೆ ಊಟ ಮಾಡ್ತಾರೋ. ಹೀಗಾಗಿ ಆಲ್ಮೋಸ್ಟ್ ಟೀ ಆದ ತಕ್ಷಣ ನನ್ನೊಂದು ಅಡುಗೆ ಕೆಲಸ ಮುಗ್ಸಕ್ಕೆ ಟ್ರೈ ಮಾಡ್ತೀನಿ. ಅಂತ ನಾನು ಜೋಳದ ರೊಟ್ಟಿ ಮಾಡತ್ತೇನೆ ಆ್ಯಕ್ಚುಲಿ. ಸೊ ಗಾಯ್ಸ್, ರೊಟ್ಟಿ ಮಾಡೋದು ಬರ್ರಿ ಈಗ. ಬಂದರು ಆ್ಯಸ್ ಐ ಸೈಡ್ 7 ಗಂಟೆ 7:15 ಕಾರ್ಯನ ಪೂರ ಅಡುಗೆ ಮಾಡೇನಿ. ಆಯ್ತು ಜಾಸ್ತಿ ಇತ್ತಲ್ಲ, 7 ಗಂಟೆ ಆಯ್ತು. 1 ಅವರ್ ಅಂತೂ ಬೇಕಾ ಬಿಡು. ಬೆಂಗಳೂರೊಳಗೆ ಎಲ್ಲ ಒಂದು ಸಣ್ಣ 5-5 ಕಿಲೋಮೀಟ್ರ್ ಹೋಗ್ಬೇಕಂದ್ರೂ ಫ್ರೆಶ್ ಅಪ್ ಆಗಿ ಬರ್ರಿ ಊಟ ಮಾಡೋಂದ್ರೆ. ಯಾಕೆ ಬೆಳಗ್ಗೆ ಇಟ್ಟಿದ್ದು ಹಾಗೆ ಇಟ್ಟೇನಿ ನೋಡಿ ಫ್ರೆಂಡ್ಸ್. ನೋ ತೋರ್ಸೋದು ಮನೇಲೆಲ್ಲ ಹೆಣ್ಮಗು ಅಂತಾರೆ. ಕೆಲಸ ಮಾಡೋದು ನೋಡಿ, ಕೆಲಸ ಮಾಡೋಕೆ ಕೊಡ ನೋಡಿ. ವಾಟ್ ಈಸ್ ದಿಸ್ ನಾನ್ ಸೆನ್ಸ್? ನೀವು ತೊಗೊಂಬರ್ಲಿ. ಆಲ್ರೆಡಿ ವಾಸನೆ ಹೊಡಿತೈತಲ್ಲಿ. ಇಲ್ಲ ರೊಟ್ಟಿ ಮಾಡಿದ್ದೀನಿ. ಗುಡ್. ಎಷ್ಟು ಭಯ ಇಟ್ಟಿದ್ದೀನಿ ನೋಡಿ. ತಕ್ಷಣ ಊಟ ರೆಡಿ ಇರಬೇಕು. ಈ ಥರ ಭಯ ಎಲ್ಲರೂ ಇಟ್ಕೊಳ್ಳಿ ಮನೇಲಿ. ಈ ಥರ ಭಯ ಇಟ್ಟಿರಿ, ಅವಾಗ ಬುದ್ಧಿ ಕಲಿತೀರಿ. ನೋಡಿ ನಾ ಬಂದ ತಕ್ಷಣ 7:15 ನೋಡಿ ಟೈಮ್ ನೋಡಿ, 7:15 ಊಟ ರೆಡಿ ನಾ ಅಂತ ಒಂದು ಆವಾಜ್ ಹಾಕಿ. ಸರಿ ಬಾಯ್. ಸೊ ಸಿಂಪಲ್ಲಾಗಿ ನಮ್ಮದೊಂದು ಡಿನ್ನರ್ ರೆಡಿ ಆಗೈತಿ. ಇದು ಮೊಸರನ್ನ ಇವತ್ತು ಸ್ವಲ್ಪ ದ್ರಾಕ್ಷಿ ಎಲ್ಲ ಫ್ರೈ ಮಾಡ್ಕೊಂಡು ಹಾಕೀನಿ. ದ್ರಾಕ್ಷಿ ಶೇಂಗಾ ಜಾಸ್ತಿ ಹಾಕಿ ಇದು ಮಾಡಿಕೊಂಡೆ. ಡೆಸರ್ಟು ಆ್ಯಕ್ಚುಲಿ ಇವತ್ತು ಮೊಸರನ್ನ ಮಾಡೋಕ್ಕೆ ಪ್ಲ್ಯಾನನ್ನು ಇದು ದಾಳಿಂಬೆನೂ ಇತ್ತನಂತಲೇ 2 ಎಟ್ ಎ ಟೈಮ್ ಮಾಡ್ಕೊಳ್ಳೋಣ ಅಂಥೇಳಿ. ಇದಂತೂ ಮಸ್ತ್ ಟೇಸ್ಟಿ ಆಗೈತಿ. ಆ್ಯಂಡ್ ಜೊತೆಗೆ ಜೋಳದ ರೊಟ್ಟಿ, ಸ್ವಲ್ಪ ಹೀರೆಕಾಯಿ ಪಲ್ಯ. ಈಗ ಸರ್ವ್ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡಿಬಿಡೋನು. ಸ್ವಲ್ಪ ಸಲಾಡ್ ಅಂತೂ ಇಟ್ಟಿರ್ತೇನೆ ಅವ್ರಿಗೆ. ಬೀಟ್ರೂಟು ಮತ್ತು ಮೂಲಂಗಿ ಇವತ್ತು. ಸೊ ಸಿಂಪಲ್ಲಾಗಿ ಊಟ ಡಿನ್ನರ್ ಇದು ನಮ್ಮದು ಹೆಲ್ದಿನ ಅಂತ ಹೇಳ್ಬೋದು. 2 ರೊಟ್ಟಿ, ಒಂಚೂರು ಹೀರೆಕಾಯಿ ಪಲ್ಯ, ಮೊಸರನ್ನ ಆ್ಯಂಡ್ ಬೀಟ್ರೂಟು, ಮೂಲಂಗಿ, ಸ್ವಲ್ಪ ಸಲಾಡ. ಸೊ ಐ ಹೋಪ್ ನಮ್ಮ ಈ ಒಂದು ವ್ಲಾಗ್ ನಿಮ್ಗೆ ಇಷ್ಟ ಆಗೈತೆ ಅನ್ಕೋತೇನೆ. ಇಷ್ಟ ಆತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ನೆಕ್ಸ್ಟ್ ವಿಡಿಯೋಗೆ ಸಿಗೋಣ. ಥ್ಯಾಂಕ್ ಯು, ಬಾಯ್. ಸೂಪರ್ ಡೆಸರ್ಟ ವಾವ್, ಸೂಪರ್ ಆಗೈತ್ಲೆ. ಮಸ್ತ ಬೊಂಬಾಟ್ ಭೋಜನ ವಿತ್ ನಮ್ಮ ಯಜಮಾನ್ರು.